ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, SSC MTS ಮತ್ತು CHSLಗೆ ಸಂಬಂಧಿಸಿದಂತೆ ಯೂಸ್ ಆಗುವ ರೀತಿಯಲ್ಲಿ 2024ರಲ್ಲಿ ಕೇಳಲಾದ GKಗೆ ಸಂಬಂಧಿಸಿ ಸಿಲ್ಲಿ ಪ್ರಶ್ನೆಗಳನ್ನು ಚರ್ಚೆ ಮಾಡುತ್ತಾ ಹೋಗೋಣ. ಸ್ನೇಹಿತರೆ, ಇದು SSC MTSಗೆ ಸಂಬಂಧಿಸಿದಂತೆ 2024ರ ಕ್ವಶನ್ ಪೇಪರಲ್ಲಿ ಕೇಳಲಾದ ಪ್ರಶ್ನೆಗಳಾಗಿರ್ತಾವೆ. ಸ್ನೇಹಿತರೆ, ಟಾಪ್ 50 ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊನ್ನೆ ವಿಡಿಯೋದಲ್ಲಿ ಆಲ್ರೆಡಿ 50 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದು. ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಆದಷ್ಟು ಹೋಗಿ ನಮ್ಮ ಚಾನಲಲ್ಲಿ ಇರ್ತದೆ, ಹೋಗಿ ನೀವು ಕೂಡ ನೋಡ್ಕೋಬೋದು. ಇದು ಎರಡನೇದಾಗಿರ್ತದೆ. ಇದೇ ರೀತಿ ಮಧ್ಯಮ ಕಠಿಣ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಆತ್ಮೀಯ ಸ್ನೇಹಿತರೆ, ನೀವೇನಾದರೂ SSC MTS ಆಗಿರ್ಬೋದು, ಹವಾಲ್ದಾರ್ ಆಗಿರ್ಬೋದು, ಅದೇ ರೀತಿ CHSL ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಇರೋ GKಗೆ ಆಗಿರ್ಬೋದು, GKಗೆ ಸಂಬಂಧಿಸಿ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು, ಅದ್ರ ಜೊತೆಗೆ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ಭೂಗೋಳ, ಅದೇ ರೀತಿ ಸಂವಿಧಾನ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ. ಜೊತೆಗೆ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ. ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಸಂಬಂಧಿಸಿ 70% ಸಿಲೆಬಸ್ ಕವರ್ ಆಗಿರೋ ನೋಟ್ಸ್, ಅದೇ ರೀತಿ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಿಸಿ 100% ಸಿಲೆಬಸ್ ಕವರ್ ಆಗಿರೋ ನೋಟ್ಸ್. ಸ್ನೇಹಿತರೆ, ಈ ಎಲ್ಲ ನೋಟ್ಸಿನ ಬೆಲೆ ಬಂದು 300 ರೂಪಾಯಿ ಆಗಿತ್ತು ಮೊದಲಿಗೆ. ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸ್ ಕೂಡಿ ಕೇವಲ 100 ರೂಪಾಯಿಗಾಗಿ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 100 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ನ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಂತಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ನ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇಂಗ್ಲಿಷ್ ಗ್ರಾಮರ್ ನೋಟ್ಸ್ ನೋಡಬಹುದು. ಇಲ್ಲಿ ಸ್ಪಾಟಿಂಗ್ ಇರೋದು, ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ. ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಕ್ವಶನ್ ಕೂಡ ನೀಡಲಾಗ್ತದೆ. ಸ್ನೇಹಿತರೆ, ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ 150ರಿಂದ 300 ಕೂಡ ಪ್ರಾಕ್ಟೀಸ್ ಕ್ವಶನ್ ಇರ್ತವೆ. ಸ್ನೇಹಿತರೆ, ಪಿಕ್ಸ್ ಕ್ವಶನ್ ಬಂದೇ ಬರ್ತಾವೆ. 100% ಸಿಲೆಬಸ್ ಕೂಡ ಕವರ್ ಆಗಿರ್ತದೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರ್ತದೆ. ಸ್ನೇಹಿತರೆ, ನೀವು GK ನೋಟ್ಸ್ ನೋಡಬಹುದು. ಈ ರೀತಿ ಎಲ್ಲ ಇರ್ತದೆ. ಡೀಟೇಲ್ಸ್ ನೋಟ್ಸ್ ಇರ್ತದೆ, ಅದೇ ರೀತಿ ಶಾರ್ಟ್ಕಟ್ ನೋಟ್ಸ್ ಕೂಡ ಇರ್ತದೆ. ಅದ್ರ ಜೊತೆಗೆ ನಿಮಗೆ 1000 ಇಂಪಾರ್ಟೆಂಟ್ GK ನೋಟ್ಸ್ದು ಇಂಪಾರ್ಟೆಂಟ್ ಪ್ರಶ್ನೆಗಳು, ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಳಿಸಲಾಗಿದೆ. ಸ್ನೇಹಿತರೆ, ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 100 ರೂಪಾಯಿಗಾಗಿ ಎಲ್ಲ ನೋಟ್ಸ್ಗಳನ್ನು ನೀಡಲಾಗ್ತದೆ. ಬನ್ನಿ ಸ್ನೇಹಿತರೆ, ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವೇನಾದರೂ SSC MTSಗೆ ಸಂಬಂಧಿಸಿದ ಅದೇ ರೀತಿ CHSL SSC GDಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಇರೋ GK ಆಗಿರ್ಬೋದು, GKಗೆ ಸಂಬಂಧಿಸಿದ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು, ಅತಿ ಹೆಚ್ಚು ಬಾರಿ ಕೇಳದ ಇವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಳಿದ ಪ್ರಶ್ನೆಗಳಿರ್ತಾವೆ. ಇಲ್ಲಿ ಮತ್ತೆ ಅದ್ರ ಜೊತೆ GKಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಏನೇನೆಲ್ಲ ಕೊಡ್ತೀವಿ ಆಲ್ರೆಡಿ ಇಲ್ಲಿ ನೋಡಿದ್ರಲ್ಲ ಅವನ್ನೆಲ್ಲ ಕೊಡ್ತೀವಿ. ಮತ್ತು ಮ್ಯಾಥಮೆಟಿಕ್ಸು, ರೀಸನಿಂಗು, ಮತ್ತು ನಿಮಗೆ ಇಂಗ್ಲೀಷ್ಗೆ ಸಂಬಂಧಿಸಿ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗಿರೋ ನೋಟ್ಸು ಪ್ಲಸ್ ಅದರಲ್ಲಿ ಪ್ರಾಕ್ಟೀಸ್ ಕ್ವಶನ್ ಇರ್ತಾವೆ. 150ರಿಂದ 200ವರೆಗೂ ಅಥವಾ 300ವರೆಗೂ ಡಿಪೆಂಡ್ಸ್ ಅಪಾನ್ ಅಲ್ಲಿ ಟಾಪಿಕ್ ಮೇಲೆ ಪ್ರಶ್ನೆಗಳು ಕೂಡ ಇರ್ತಾವೆ, ಪ್ರಾಕ್ಟೀಸ್ ಪ್ರಶ್ನೆಗಳು. ಇವು ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ ನಿಮಗೆ SSC GDಗೆ, MTSಗೆ ಮತ್ತು ಅದೇ ರೀತಿ CHSLಗೆ. ಯಾರೆಲ್ಲ ಪ್ರಿಪೇರ್ ಆಗುತ್ತೀರಿ ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 100 ರೂಪಾಯಿದಲ್ಲಿ ನಿಮಗೆ ಎಲ್ಲ PDF ನೋಟ್ಸನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿರಿ. ಈ ಸಾರಿ ನಾವು SSC MTS CGL ಅದೇ ರೀತಿ SSC GD ಒಳಗೆ ಒಂದಾದ್ರೂ ಕ್ಲಿಯರ್ ಮಾಡ್ಕೋತೀನಿ ಅನ್ನೋರು ಮಾತ್ರ ಮೆಸೇಜನ್ನು ಮಾಡಿ ನೋಟ್ಸ್ ಪಡೆದುಕೊಳ್ಳಿ. ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡೋಣ. ಸ್ನೇಹಿತರೆ, ಇದೊಂಥರ ಕ್ವಿಜ್ ಥರ ನಡೆಸೋಣ್ರಿ. ನಾ ಪ್ರತಿ ಸಾರಿ ಇದನ್ನು ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಿಮಗೆ ಇಲ್ಲಿ ಕ್ವಿಜ್ ರೀತಿ ನಡೆಸೋರಿಂತ ನಿಮಗೆ ಈ ಸಾರಿ ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ, ನೆಕ್ಸ್ಟ್ ಟೈಮ್ ಎಷ್ಟು ಕೊಡ್ತೀನಿ ಅಂತೇಳಿ ನಿಮಗೆ ಒಂದು ಟ್ಯಾಲಿ ಮಾಡ್ಕೊಂಡಂಗೆ ಆಕತ್ತ. ಮತ್ತು ಅದೇ ರೀತಿ ನೀವು ಎಷ್ಟು ಸ್ಟಡಿ ಮಾಡಿರಂತ ಇಲ್ಲೇ ಕೂಡ ನಿಮಗೆ ತಿಳಿತದ. ಇವು ಸಿಲ್ಲಿ ಪ್ರಶ್ನೆಗೆ ನೀವು ಎಷ್ಟು ತಪ್ಪು ಉತ್ತರ ಕೊಡ್ತೀರಂತ ನಿಮ್ಗೆ ಗೊತ್ತಾಗ್ತದೆ ರೀ. ತಿಳಿತಲ್ಲ, ಯಾರ್ಯಾರೆಲ್ಲ ವಿಡಿಯೋ ನೋಡಾಕತ್ತೀರಿ ಪ್ರತಿಯೊಬ್ಬರು ಅದು ಪ್ರಶ್ನೆ ಯಾವುದೇ ಇರಲಿ, ಪ್ರಶ್ನೆ ನಾವು ಹಿಂಗೆ ಓದಿದ್ವಾ, ನೆಕ್ಸ್ಟ್ ನೀವು ಆಪ್ಷನ್ ನೋಡೋದು A ಇದ್ರೆ A, B ಇದ್ರೆ B, ಅಲ್ಲಿ ಕ್ವಶನ್ ನಂಬರ್ ಹಾಕ್ಬೇಕಂತ ಏನಿಲ್ಲ ಇಲ್ರಿ. ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಕರೆಕ್ಟ್ ಹಾಕಿದೆ, ಎಷ್ಟು ತಪ್ಪಾಕಿದೆ. ಒಂದು ಬುಕ್ ಇಟ್ಕೋರಿ, ನೀವಾಗ ಕೂಡ ಬರ್ಕೋತ ಹೋಗ್ಬೋದು. ಇಲ್ಲಪ್ಪ ನಮ್ಗೆ ಬರ್ಕೋಕಿಲ್ಲ ಆಗಂಗಿಲ್ಲ ಅಂದ್ರೆ ನಮ್ಮ ಕಡೆ ನೋಟ್ಸ್ ತೊಗೊಂಡ್ರೆ ಇದನ್ನು ಕೂಡ ನಿಮಗೆ PDF ನಾವು ಕಳಿಸ್ಕೊಡ್ತೀವಿ. ಓಕೆ, ಹಾಗಿದ್ರೆ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ವಿಧಾನಕ್ಕೆ ಬದ್ಧನಾಗಿರುವುದು ಹಾಗೂ ಅದರ ಆದರ್ಶಗಳನ್ನು ಹಾಗೂ ಸಂಸ್ಥೆಗಳನ್ನು, ರಾಷ್ಟ್ರಧ್ವಜವನ್ನು, ರಾಷ್ಟ್ರಗೀತೆಯನ್ನು ಗೌರವಿಸುವುದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದು ಯಾವ ಅನುಚ್ಛೇದ ಹೇಳ್ತದಂತ ಕೇಳ್ತಾರ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ 51A ಅನುಚ್ಛೇದ ಹೇಳ್ತದ. ಇನ್ನು ನೆಕ್ಸ್ಟ್ ಪ್ರಶ್ನೆ. ಕೆಳಗಿನಗಳಲ್ಲಿ ಯಾವ ಮೂಲಭೂತ ಹಕ್ಕಿಗೆ ಮಾನವ ಕಳ್ಳ ಸಾಗಾಣಿಕೆ ಮತ್ತು ಜೀತ ಪದ್ಧತಿಯು ಒಳಪಟ್ಟಿದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಶೋಷಣೆ ವಿರುದ್ಧದ ಹಕ್ಕು. ನೆಕ್ಸ್ಟ್. ಹರಪ್ಪ ನಾಗರಿಕತೆಯಿಂದ ಈ ಕೆಳಗಿನ ಯಾವ ತಾಣದಲ್ಲಿ ನಡೆದ ಉತ್ಖನನದಿಂದ ಮಹಾಸ್ಥಾನ ಅವಶೇಷಗಳು ಕಂಡುಬಂದಿವೆ? ಸ್ನೇಹಿತರೆ, ಸರಿಯಾದ ಉತ್ತರ ಮೆಹಜೋದಾರ ಅಲ್ಲಿ ಉತ್ಖನನ ಮಾಡಿದಾಗ ಇವೆಲ್ಲಗಳು ಸಿಕ್ಕಿರ್ತವ. ಇನ್ನು ನೆಕ್ಸ್ಟ್. ರಾಷ್ಟ್ರೀಯ ಆದಾಯ ಲೆಕ್ಕಾಚಾರಕ್ಕೆ ಸಂಬಂಧಿಸಿದಂತೆ ಒಟ್ಟು ದೇಶೀಯ ಉತ್ಪನ್ನ GDP ಎಂದರೇನು ಅಂತ ಕೇಳಿರ್ತಾರೆ. ಇದನ್ನು ಸಾಕಷ್ಟು ರೀತಿ ಕೇಳಿರ್ತೀರಿ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶದ ಗಡಿ ಒಳಗೆ ಉತ್ಪಾದಿಸಲಾದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ. ಅಂದ್ರೆ ನಮ್ಮ ದೇಶದ ಒಳಗೆ ಎಷ್ಟೆಲ್ಲ ನಾವು ಉತ್ಪಾದನೆ ಮಾಡ್ತೀವಿ ನೋಡ್ರಿ, ಅದರದ್ದು ಮೌಲ್ಯವನ್ನು GDP ಅಂತ ಕರೀತಾರ. ನೆಕ್ಸ್ಟ್ ಪ್ರಶ್ನೆ.
1922ರಲ್ಲಿ ಅಂದರೆ 1922ರಲ್ಲಿ ಅಸಹಕಾರ ಚಳವಳಿಯ ಭಾಗವಾಗಿ ಖುದ್ರಾರಾದ ರೈತರು ಯಾವ ಸ್ಥಳದ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದರು? ಸ್ನೇಹಿತರೆ, ಇದೊಂದು ಅಸಹಕಾರ ಚಳವಳಿ ನಿಲ್ಲಿಸಾಕ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಏನಾದರೂ ಗಾಂಧೀಜಿಯವರು ವಾಪಸ್ಸನ್ನು ತೆಗೆದುಕೊಳ್ಳದಿದ್ದರೆ ನಮ್ಮ ಭಾರತಕ್ಕೆ 1922ರಲ್ಲಿ ಸ್ವಾತಂತ್ರ್ಯ ಸಿಗ್ತಿತ್ತು ರೀ. ಆ ರೀತಿ ಇತ್ತು ರೀ. ಒಂಥರ 1857 ನಂತರ ಏನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ನಂತರ ದೊಡ್ಡ ರೀತಿಯಲ್ಲಿ ಹವಾ ಮಾಡಿದ್ದಪ್ಪ ಅಂತ ತಿಳ್ಕೊರಿ. 1922ರಲ್ಲಿ ನಡೆದ ಅಸಹಕಾರ ಚಳವಳಿ ಎಷ್ಟು ಸಿಟ್ಟಿ ಬಂದಿರೋಂದ್ರೆ ರೈತರಿ ಪೊಲೀಸ್ ಠಾಣೆನ ಸುಟ್ಟು ಬಿಡ್ತಾರೆ. ಇದು ನಡೆದಿದ್ದು ಚೋರಿ ಚೋರ ಘಟನೆಯಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಸ್ನೇಹಿತರೆ, ನಿಮಗೇನಾದರೂ SSC MTSಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ನಾವು ಆಲ್ರೆಡಿ ನೋಟ್ಸ್ ಇಲ್ಲಿ ಸಿಗ್ತಾವೆ ಅಂತ ಹೇಳಿದ್ವಿ. ಸ್ನೇಹಿತರೆ, ಪಿಕ್ಸ್ ಕ್ವಶನ್ ಇರ್ತಾವೆ, ಅದೇ ರೀತಿ ಡೀಟೇಲ್ಸ್ ನೋಟ್ಸ್ ಇರ್ತದೆ. ಇಂಪಾರ್ಟೆಂಟ್ ಪ್ರಶ್ನೆ ರೀ. 200 ರೂಪಾಯಿ 300 ರೂಪಾಯಿ ಕೊಡೋ ನೋಟ್ಸ್ ಕೇವಲ 100 ರೂಪಾಯಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿನಕ್ಕೆ ಕೊಡಲಾಗ್ತದೆ. ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು. ಅದ್ರ ಜೊತೆಗೆ PDF ಕೂಡ ನಿಮಗೆ ಸಿಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸಂವಿಧಾನವು ಮೂಲತಃ ಎಷ್ಟು ಅನುಚ್ಛೇದವನ್ನು ಒಳಗೊಂಡಿದೆ? 395 ಅನುಚ್ಛೇದ ಇರ್ತಾವೆ, 22 ಭಾಗಗಳನ್ನ ಒಳಗೊಂಡೈತ್ರಿ. ನೆಕ್ಸ್ಟ್, ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಬ್ರಿಟಿಷರು ಯಾವಾಗ ನಡೆಸಿದರು? ಇದು ಏಪ್ರಿಲ್ 13, 1919ರಲ್ಲಿ. ಇದರಿಂದ ಇನ್ಸ್ಪೈರ್ ಆಗಿ ನಮ್ಮ ಭಗತ್ ಸಿಂಗ್ರವರು ಕ್ರಾಂತಿ ಕಿಡಿಯಾಗಿ ಹೊರಹೊಮ್ಮಿದ್ರಂತಲೇ ಹೇಳ್ಬೋದು ರೀ. ಭಗತ್ ಸಿಂಗ್ ಅವರು ಆ ಸ್ಥಳಕ್ಕೆ ಏನು ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏನು ನಡೆದಿತ್ತಲ್ಲ, ಅಲ್ಲಿ ಮಣ್ಣಿನಲ್ಲಿರುವ ಏನು ರಕ್ತ ಎಲ್ಲ ಏನು ಚೆಲ್ಲಿತ್ತಲ್ಲ ಅದನ್ನು ತಗೊಂಡು ಒಂದು ಬಾಕ್ಸ್ನಾಗ ಹಾಕ್ಕೊಂಡ್ರೆ ಅವರು ಊಟಕ್ಕಂತ ಹೋಗಿದಿರ್ತಾರೆ. ಅಂದ್ರೆ ಸಣ್ಣ ವಯಸ್ಸಿನಾಗ ಅವರು ಹೋಗಿದ್ದಾಗ ಇದು ಘಟನೆ ನಡೆದಿದ್ದನ್ನು ನೋಡಿ ಅವರು ತಾವು ಊಟ ಉಂಡು ಟಿಫಿನ್ ಬಾಕ್ಸ್ನಾಗ ಅದನ್ನು ತಂದು ಅದನ್ನು ಪೂಜೆ ಮಾಡಿದ್ದು ಉಂಟು ರೀ. ಈ ರೀತಿ ಎಲ್ಲ ಆಗಿದೆ. ಅವರೆಲ್ಲ ಆಗಿನ ಕಾಲದಾಗ ಅಷ್ಟೆಲ್ಲ ದುಡ್ದಾರಂತೇಳಿ ನಾವೀಗ ಇಷ್ಟು ಚೆಂದಾಗಿದ್ದೀವಿ ರೀ. ಅವ್ರು ಒಂದು ವೇಳೆ ಏನಾದರೂ ಗಾಂಧೀಜಿ ಅಂಥ ವ್ಯಕ್ತಿ, ಅದೇ ರೀತಿ ಕ್ರಾಂತಿಕಾರಿ ಅಂಥ ವ್ಯಕ್ತಿಗಳು ನಮ್ಮ ಭಾರತದಲ್ಲಿ ಹುಟ್ಟಿದಿಲ್ಲ ಅಂದ್ರೆ ನಮಗೆ ಇನ್ನೂ ಕೂಡ ಸ್ವಾತಂತ್ರ್ಯ ಸಿಗ್ತಿದ್ದಿಲ್ಲ ರೀ. ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈಗ ನಮ್ಮ ಆಳುತ್ತಿರುವ ದೊರೆಗಳು ಬ್ರಿಟಿಷರಿಗಿಂತ ಕೆಟ್ಟದಾಗಿದ್ದಾರೆ. ಎಲ್ಲರಿಗೂ ಗೊತ್ತೈತೆ ರೀ. ಇದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ 4 ರಿಂದ 5 ವರ್ಷ ಆತ್ರಿ ನೇಮಕಾತಿಗಿಲ್ಲ. ಶಿಕ್ಷಕರ ನೇಮಕಾತಿ ಅಂತೂ 10-12 ವರ್ಷ ಆತಂತಲೇ ಹೇಳ್ಬೋದು ರೀ. ಇದರಿಂದ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಕ್ಕೆ ಮುಖ್ಯ ಕಾರಣ ಶಿಕ್ಷಕರೇ ಇಲ್ಲದೇ ಇರುವುದು. ಇದರಿಂದ ಶಾಲೆಗಳಿಗೆ ಹುಡುಗರು ಬರ್ತಿಲ್ಲ ರೀ. ಸ್ವತಃ ನಮ್ಮೂರಿನಲ್ಲಿ ನೋಡಿದ ಹಾಗೆ ಕೂಡ ಈಗ ನಮ್ಮೂರಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಬಂದೈತೆ ರೀ. 7 ರಿಂದ 8 ಶಿಕ್ಷಕರಿರುವ ಸ್ಥಳದಲ್ಲಿ ಕೇವಲ 3 ರಿಂದ 4 ಇದ್ದರೆ ಅಂಥ ಸ್ಥಳಕ್ಕೆ ಅಥವಾ ಅಂಥ ಶಾಲೆಗೆ ನೀವು ನಿಮ್ಮ ಮಕ್ಕಳನ್ನ ಕಳ್ಸೋಕೆ ಇಷ್ಟಪಡಂಗಿಲ್ಲ. ಆ ಸಂದರ್ಭ ಮಾಡಿಕೊಟ್ಟಿದ್ದು ಇಲ್ಲಿ ಶಿಕ್ಷಕರನ್ನು ತುಂಬಿಕೊಳ್ಳೋದೇ ಇರೋದು. ಪ್ಲಸ್ ಅದ್ರ ಜೊತೆಗೆ ಸರ್ಕಾರಗಳು ತಮ್ಮ ಪ್ರತಿಯೊಬ್ಬ MLA MP ಕೂಡ ಒಂದು ಶಾಲೆ ಐತ್ರಿ, ಕಾಲೇಜ್ ಐತಿ. ತಮ್ಮ ಶಾಲೆ ಕಾಲೇಜು ಇಲ್ಲಿ ಸರ್ಕಾರಿ ಶಾಲೆಗಳು ನಡೆದು ಅವ್ರು ಮುಚ್ತಾವ ಅನ್ನೋ ಕಾರಣಕ್ಕೆ ಅವ್ರು ನೇಮಕಾತಿ ಮಾಡೋಕತ್ತಿಲ್ಲ. ಇದು ಒಂದು ರೀಸನ್ ರೀ. ಡೈರೆಕ್ಟಾಗಿ ಹೇಳ್ತೀವಿ, ಇದು 100% ಇದು ರೀಸನ್ ಒಂದು ಕಾರಣ ಆಗ್ತದೆ ರೀ. ಎಲ್ಲ ರೀ ಅವ್ರವರು ನೋಡ್ಕೋತಾರೆ. ನೆಕ್ಸ್ಟ್ ಈ ಪ್ರಶ್ನೆಯನ್ನು, ಸೊಳ್ಳೆ ಕಚ್ಚಿದ ನಂತರ ವ್ಯಕ್ತಿಯಲ್ಲಿ ಮಲೇರಿಯಾ ರೋಗವು ಪತ್ತೆಯಾದರೆ ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಸೊಳ್ಳೆಯು ಪ್ಲಾಸ್ಮಾಡಿಯಂ ಅನ್ನು ಸಾಗಿಸುತ್ತಿತ್ತು. ಅಂದ್ರೆ ರಕ್ತನಾಳದಲ್ಲಿರುವ ಪ್ಲಾಸ್ಮಾಡಿಯಂ ಅನ್ನು ಸಾಗಿಸುತ್ತಿತ್ತು. ಇದರಿಂದ ಸ್ಪ್ರೆಡ್ ಆಗ್ತದೆ. ಇದು ಮೊಳೆಮೊರಿ ರೋಗ ಅಂತ ಕೂಡ ಮಲೇರಿಯಾ ರೋಗಕ್ಕೆ ಕರೀತಾರೆ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಭಾರತದ ಯಾವ ಸ್ಥಳದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತದ? ಮೇಘಾಲಯದ ಮಾಸಿನ್ರಾಮ್ ಇದಕ್ಕೆ ಸರಿಯಾದ ಉತ್ತರ. ಇದು ಪ್ರಶ್ನೆ ಒಂದು ಶಿಫ್ಟ್ದಾಗ ಪಿಕ್ಸ್ ಬರುತ್ತೆ ನೋಡ್ರಿ. ಮಳೆ ಹೆಚ್ಚಾಗೋದ್ರಿ ನಮ್ಮ ಕರ್ನಾಟಕದಾಗ ಆಗುಂಬೆ ರೀ. ಇದು 2023 ಕರೆಂಟ್ ಅಫೇರ್ಸ್ ಬಂದತ್ರಿ. ಇದೇನು ಬೇಡ ಸ್ನೇಹಿತರೆ. ನಮ್ಮ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಡೆ ನೋಟ್ಸ್ ತಗೊಂಡವ್ರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕೊಡ್ತೀವಿ ರೀ. ಗ್ರೂಪಲ್ಲಿ ನಿಮ್ಮನ್ನ ಆ್ಯಡ್ ಮಾಡ್ತೀವಿ. ಗ್ರೂಪಲ್ಲಿ ಉಚಿತವಾಗಿ ಕೂಡ ನೋಟ್ಸನ್ನು ನೀಡಲಾಗ್ತದೆ. ನೆಕ್ಸ್ಟ್, ಹಾಲಿನಲ್ಲಿರುವ ಪ್ರಮುಖ ಕಾರ್ಬೋಹೈಡ್ರೇಟ್ ಯಾವುದು ಅಂತ ಕೇಳಿರ್ತಾರೆ. ಲ್ಯಾಕ್ಟೋಸ್. ನೆಕ್ಸ್ಟ್, ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದಾದ ಕಥಕಳಿ ಮೂಲತಃ ಭಾರತದ ಯಾವ ರಾಜ್ಯದ ಪ್ರದರ್ಶನವಾಗಿದೆ? ಇದು ಕೇರಳ ಮೂಲತಃ ಆಗಿರ್ತದೆ. ನೆಕ್ಸ್ಟ್, ಮಹಾಖಣಿಜ ಎಂಬುದು ಡ್ಯಾಶ್ ನಾಗರಿಕತೆಯಲ್ಲಿದ್ದ ಅತ್ಯಂತ ದೊಡ್ಡ ಖನಿಜಗಳಲ್ಲಿ ಒಂದಾಗಿದೆ. ಹರಪ್ಪ ನಾಗರಿಕತೆ ಸರಿಯಾದ ಉತ್ತರ.
ಸ್ನೇಹಿತರೆ ಸ್ವಲ್ಪ ಕ್ವಶನ್ನ ಸ್ಪೀಡಾಗಿ ಓದ್ತಿರ್ತೀವಿ. ನಿಮ್ಗೆ ಆದಷ್ಟು ಪ್ರಶ್ನೆಗಳನ್ನ ಬರೆದಿಟ್ಕೋದಾಗೋದಿತ್ತಂದ್ರೆ ಬರೆದಿಟ್ಕೋರಿ. ಬೆಸ್ಟ್ ರೀ, ನೀವು ಸೆಂಟ್ರಲ್ ಗೌರ್ಮೆಂಟಿಗೆ ಎಲ್ಲ ಎಕ್ಸಾಮ್ಗೆ ಯೂಸ್ ಆಗ್ತಾವ್ರಿ ಇವು. ಜಿ ಕೆ ಪ್ರಶ್ನೆ ಏನಿರ್ತಲ್ಲ ಎಲ್ಲ ಎಕ್ಸಾಮ್ಗೆ ಯೂಸ್ ಆಗ್ತಾವೆ. ಒಂದು ಕಡೆ ಬರೆದಿಟ್ಕೋರಿ, ಕ್ವಶನ್ಗಳು ಫಿಕ್ಸ್ ಬರ್ತಿರ್ತಾವೆ. ಇದು ಕರೆಂಟ್ ಅಫೇರ್ಸ್ ಬಂದು ಕರೆಂಟ್ ಅಫೇರ್ಸ್ ಆ ಟೈಮ್ದಾಗ ಬಂದಿದ್ದೆಲ್ಲ ಯೂಸ್ ಮಾಡ್ಕೊಳ್ಳೋದು ಬೇಡ್ರಿ. ಈಗ ಮಾತ್ರ ಹೊಸ ಕರೆಂಟ್ ಅಫೇರ್ಸ್ ಬರ್ತಿರ್ತಾವೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನು ಯಾವತ್ತು ಆಚರಿಸಲಾಗ್ತದೆ ಅಂತ ಕೇಳ್ತಾರೆ. October 2. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಶಾಸಕಾಂಗ ಅಧಿಕಾರಿಗಳು 3 ಪಟ್ಟಿಗಳಾಗಿ ಹಂಚಿಕೆ ಮಾಡಲಾಗಿದೆ. ಅವುಗಳೆಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಇನ್ನೊಂದು ಯಾವುದಪ್ಪ ಅಂದ್ರೆ ಸಮವಸ್ತ್ರಿ ಪಟ್ಟಿ. ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಒಕ್ಕೂಟದ ಆಯವ್ಯಯ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಲೂ ವಿದ್ಯಮಾನವನ್ನು ಗಮನಿಸಬಹುದು? ರಾಜಸ್ಥಾನ. ನೆಕ್ಸ್ಟ್ ಪ್ರಶ್ನೆ, ಲಾರ್ಡ್ ಕರ್ಜನ್ ಅವರು ಈ ಕೆಳಗಿನ ಯಾವ ವರ್ಷದಲ್ಲಿ ಬಂಗಾಲದ ವಿಭಜನೆಯನ್ನು ಮಾಡಿದರು? 1905 ಈಗೂ ಕೂಡ ಬಂಗಾಲದಲ್ಲಿ ಅಂತಲ್ಲ, ಅದೇನೋ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ರೈತರಿದ್ದಾರೆ ನೋಡ್ರಿ, ನಮ್ಮ ಭಾರತದಲ್ಲಿ ಟಾಪ್ ರೈತರ್ರಿ ಅವರು. ಅತಿ ಶ್ರೀಮಂತವಾಗಿರೋ ರಾಜ್ಯಗಳದಾವ್ರಿ. ಪಂಜಾಬ್ ಅಂತಲೇ ಇಟ್ಕೋರಿ. ಪಂಜಾಬ್ ಅಂತರೂ ಈಗ ನಮ್ಮ ದೇಶದಲ್ಲೇ ಟಾಪ್ ರೀ. ಅಷ್ಟೇ ಅಲ್ಲ, ಅವರು ಎಲ್ಲ ಗೌರ್ಮೆಂಟ್ ಜಾಬಿಗೆ, ಅದರಲ್ಲೂ ಇವರು ಡಿಫೆನ್ಸ್ ಅಂತ ಏನಿರ್ತಾವಲ್ಲ ಅಂಥ ಡಿಫೆನ್ಸಿಗೆ ಎಲ್ಲ ಕೂಡ ಅಲ್ಲಿ ಇರೋರು ಪಂಜಾಬ್ದವ್ರು ಜಾಸ್ತಿ ಇರ್ತಾರೆ. ನೋಡಿರಿ ನೀವು ಬೇಕಾದ್ರೆ ಶ್ರೀಮಂತ ವ್ಯಕ್ತಿಗಳು ಕೂಡ ಅವರೇ ಇದ್ದಾರೆ ನಮ್ಮ ದೇಶದಲ್ಲಿ. ನೆಕ್ಸ್ಟ್, ಆದ್ರೆ ಕಂಡು ಬಂದಿಲ್ಲ ರೀ, ಜನಸಂಖ್ಯೆ ಕಮ್ಮಿ ಐತಿ ಬಟ್ ಅವ್ರದ್ದು ಇನ್ಕಮ್ ಜಾಸ್ತಿ ಐತಿ. ನಮ್ಮ ಕಡೆ ಜನಸಂಖ್ಯೆ ಜಾಸ್ತಿ ಐತಿ. ನಮ್ಮ ಬೆಂಗಳೂರಲ್ಲೇ ತಗೋರಿ, ನಮ್ಮ ಬೆಂಗಳೂರಲ್ಲಿ ಎಲ್ಲ ಕಡೆ ಶ್ರೀಮಂತ ನಗರ ಅಂತ ನಮ್ಮ ಬೆಂಗಳೂರು ಅಂತ ಕರೀತಾರೆ ರೀ. ಆದರೆ ಇಲ್ಲಿ ರೈತರಿಗೆ ವ್ಯಾಲ್ಯೂ ಇಲ್ಲ ರೀ ನಮ್ಮ ಕರ್ನಾಟಕದಾಗ. ನೆಕ್ಸ್ಟ್ ಪ್ರಶ್ನೆ, 2011 ಭಾರತದ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 1.21 ಬಿಲಿಯನ್ ಅಂದ್ರೆ 121 ಕೋಟಿ. ಈ ಜನಗಣತಿ ಹಾಕಿತ್ತು ಕೊರೋನಾ ಬರ್ಲಿಕ್ಕಂದ್ರೆ 2021ರಲ್ಲಿ. ಛಟ್ ಪೂಜೆಯ ಹಿಂದೂ ಪಂಚಾಂಗದ ಯಾವ ತಿಂಗಳಲ್ಲಿ ಬರ್ತದೆ? ಕಾರ್ತಿಕ. ಈಗ ನೆಕ್ಸ್ಟ್ ಶ್ರಾವಣ ಬರ್ತೈತಿ, ಶ್ರಾವಣ ಆದಮೇಲೆ ಕಾರ್ತಿಕನ ಕೂಡ ಬರ್ತದೆ. ಪ್ಲಾಸ್ಟಿಕ್ ಅದನ್ನು ನಡೆದಿದ್ದು ಯಾವ ವರ್ಷ? 1757. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವುದು ಹರಪ್ಪ ಉತ್ಖನದ ತಾಣಗಳಲ್ಲಿ ಕಂಡು ಬಂದಿಲ್ಲ? ಸಾರ್ವಜನಿಕ ಆಸ್ಪತ್ರೆ. ಇದು ಒಂದು ಕೂಡ ಅವರಿಗೆ ಸಾರ್ವಜನಿಕ ಆಸ್ಪತ್ರೆ ಏನಾದರೂ ಇತ್ತಂದ್ರೆ ಇದು ನಾಶ ಹಾಕಿದಿಲ್ಲ ಅನಿಸುತ್ತೆ ರೀ ಹರಪ್ಪ ನಾಗರಿಕತೆ. ಏನೋ ಒಂದು ಸಾಂಕ್ರಾಮಿಕ ರೋಗ ಬಂದು ಮುಚ್ಕೊಂಡೈತೆ ಅನ್ನೋದು ಗೊತ್ತಿಲ್ಲ, ಅಥವಾ ಒಂದು ಏನಾದರೂ ದೊಡ್ಡ, ಈಗ ಆಲ್ರೆಡಿ ಈಗ ಹರಿಯಾಣದಲ್ಲಿ ನೋಡ್ತಿರ್ಬೋದು ರೀ ನೀವು. ಲಾಸ್ಟ್ ಟೈಮ್ ಕೇರಳದಲ್ಲಿ ಆಗಿತ್ತು ರೀ, ದೊಡ್ಡ ರೀತಿಯಲ್ಲಿ ಮಳೆಯಾಗಿ ಗುಡ್ಡ ಎಲ್ಲ ಕುಸಿತು, ಒಂದು ಇಡೀ ಊರಿಗೂರ ಸ್ಮಶಾನ ಆಗಿತ್ತು ರೀ. ಆ ರೀತಿ ಇತ್ತು. ಈಗ ಅದೇ ರೀತಿ ಈಗ ಹರಿಯಾಣದಲ್ಲಿ ಮೊನ್ನೆ ಆಗಿದ್ದ ಮಳೆ ಕೂಡಿಯಲ್ಲಿ ಗುಡ್ಡ ಕುಸಿತಾಗಿ ಸಾಕಷ್ಟು ಜೀವಹಾನಿಗಳು ಆಗಿದ್ದಾವೆ ರೀ. ಇಲ್ಲ ನೆಕ್ಸ್ಟ್, ಭಾರತದಲ್ಲಿ ಕಿರು ಹಣಕಾಸು ಸಂಸ್ಥೆಗಳು ಸಾಮಾನ್ಯವಾಗಿ ಯಾವ ಹಣಕಾಸು ಉತ್ಪನ್ನಗಳನ್ನು ನೀಡುತ್ತವೆ? ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕಡಿಮೆ ಆದಾಯದ ವ್ಯಕ್ತಿಗಳೆಂದೇ ರೂಪಿಸಿರುವ ಉಳಿತಾಯ ಮತ್ತು ಸಾಲ ವಿಮಾ ಸೇವೆಗಳಿಗೆ ನೀಡ್ತದೆ. ಈಗ ಟ್ಯಾಕ್ಸ್ದ ಭಾರಿ ಹವಾ ಐತೆ ನೋಡ್ರಿ ಸದ್ಯಕ್ಕೆ. ಹಾಗಿದ್ರೆ ಒಬ್ಬ ಉಳಿತಾಯ ಖಾತೆಯ ಹೊಂದಿರುವ ವ್ಯಕ್ತಿ 1 ವರ್ಷಕ್ಕೆ ಎಷ್ಟು ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿದರೆ ಇಲ್ಲಿ ನಿಮಗೆ ಟ್ಯಾಕ್ಸ್ ಬೀಳಲ್ಲ ಅಂತ ನೋಡೋದಾದರೆ, ಸ್ನೇಹಿತರೆ ಒಬ್ಬ ಸಾಮಾನ್ಯ ವ್ಯಕ್ತಿ ನೀವು 10 ಲಕ್ಷದವರೆಗೆ, ಅದು ಕ್ರೆಡಿಟ್ ಆಗಲಿ ಡೆಬಿಟ್ ಆಗಲಿ 10 ಲಕ್ಷದವರೆಗೂ ಕೂಡ ಮಾಡ್ಬೋದು. ಇಲ್ಲ ನಮ್ಮ ಕಡೆ ನಾವು ಜಾಸ್ತಿನ ಮಾಡ್ತೀವಿ, ನಾವು ಹೊಲ ಮಾರಿವು ಮನಿ ಮಾರಿವು ಇನ್ಯಾವುದೋ ಏನೋ ಮಾಡಿರಂದ್ರೆ ಅಂಥ ಸಮಯದಲ್ಲಿ ನಡೀತದೆ ರೀ. ಯಾಕಂದ್ರೆ ಅಲ್ಲಿ ನೀವು 1 ಕೋಟಿ ಇಲ್ಲ 10 ಕೋಟಿ ಅದಕ್ಕೆ ಬೇಕಾದ್ರೂ ಟ್ರಾನ್ಸಾಕ್ಷನ್ ಮಾಡ್ಬೋದು. ವಿತ್ ಪ್ರೂಫ್ ಕೊಡ್ಬೇಕು ರೀ. ಪ್ರೂಫ್ ಇತ್ತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ರೀ. 100 ಕೋಟಿ ಆದರೂ ಟರ್ನ್ ಓವರ್ ಮಾಡಿರಿ, ಟ್ರಾನ್ಸಾಕ್ಷನ್ ಮಾಡಿರಿ ನಡೀತದ. ಬಟ್ ಪ್ರೂಫ್ ಇರಬೇಕು. ಪ್ರೂಫ್ ಇಲ್ಲಾಂದ್ರೆ ಟ್ಯಾಕ್ಸ್ ಬೀಳ್ತದ. ನೆಕ್ಸ್ಟ್, ಎಫ್ ಡಿ ಇದ್ದಿದ್ದಕ್ಕೆ ಏನು ಪ್ರಾಬ್ಲಮ್ ಇರಲ್ಲ ರೀ. ಮತ್ತು ನಾವು ಆಲ್ರೆಡಿ ಲಾಸ್ಟ್ 2021ರಾಗ 5 ಲಕ್ಷ ಎಫ್ ಡಿ ಇಟ್ಟಿವಿ, 2022ರಾಗ 2 ಲಕ್ಷ, 2023ರಾಗ 1 ಲಕ್ಷ. ಇದನ್ನೆಲ್ಲ ಕೂಡಿ ಒಮ್ಮೆ ಅಮೌಂಟ್ ತೊಗೋಗತ್ತೀರಂದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಯಾಕಂದ್ರೆ ನಿಮ್ಮದು ಅವಾಗಿಂದ ಇನ್ಕಮ್ ಇರ್ತದೆ, ಈಗಿಂದ ಏನಿರಲ್ಲ, ಅದಕ್ಕೇನು ಪ್ರಾಬ್ಲಮ್ ಇರಲ್ಲ. ಓಕೆ. ನೆಕ್ಸ್ಟ್, ಈ ಕೆಳಗಿನ ಸಂಗೀತಗಾರರ ಪೈಕಿ ಅಕ್ಬರ್ನ ಆಸ್ಥಾನದ ನವರತ್ನಗಳಲ್ಲಿ ಒಬ್ಬರಾದವರು ಯಾರು? ತಾನ್ಸೇನ್ ರೀ. ನೆಕ್ಸ್ಟ್, ಲಿಂಗಾನುಪಾತ ಕೇಳ್ಯಾರಿ. 2021 ಜನಗಣತಿ ಪ್ರಕಾರ 943 ಲಿಂಗಾನುಪಾತ ಇರ್ತದೆ. ನಿಮಗೆ ಕೇಳಿದ್ರು ಕೂಡ 2011 ಜನಗಣತಿಯಿಂದ ಕೇಳ್ತಾರೆ. ನೆಕ್ಸ್ಟ್, ದ್ರಾವಿಡ ಶೈಲಿಯ ದೇಗುಲ ವಾಸ್ತುಶಿಲ್ಪವನ್ನು ಭಾರತದ ಯಾವ ಭಾಗಗಳಲ್ಲಿ ಹೆಚ್ಚಾಗಿ ಕಾಣಬಹುದು? ದಕ್ಷಿಣ ಭಾರತದಲ್ಲಿ.
ನೆಕ್ಸ್ಟ್ ಮಲಬದ್ಧತೆ ವ್ಯಕ್ತಿಯು ಡ್ಯಾಶ್ ಕೊರತೆಯಿಂದ ಬಳಲುತ್ತಿರುವ ಸಂಕೇತವಾಗಿದೆ. ಆಹಾರದಲ್ಲಿ ನಾರಿನಾಂಶ ಕಡಿಮೆ ಇದ್ದರೆ ಇದು ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಇನ್ನು ಈ ಕೆಳಗಿನಗಳಲ್ಲಿ ಖಾಸಗಿ ವಲಯದ ಉದ್ಯಮಕ್ಕೆ ಯಾವುದು ಉದಾಹರಣೆಯಾಗಿದೆ? ಟಾಟಾ ಐರನ್ ಮತ್ತು ಸ್ಟೀಲ್ ಕಂಪನಿ ಐರನ್ ಖಾಸಗಿ ವಲಯರಿದು. ನೆಕ್ಸ್ಟ್ ಪ್ರಶ್ನೆ, ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಕೆಂಪು ರಕ್ತ ಕಣಗಳನ್ನು ಹೊಂದಿರುವ ವ್ಯಕ್ತಿಯು ವೈದ್ಯಕೀಯವಾಗಿ ಡ್ಯಾಶ್ ಹೊಂದಿದ್ದಾನೆ ಎಂದು ಹೇಳಲಾಗ್ತದೆ, ರಕ್ತಹೀನತೆ. ಸ್ನೇಹಿತರೆ, ವಿಡಿಯೋ ನೋಡಕತ್ತಾರಲ್ಲಿ ಒಂದು ಮನವಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ವಿಡಿಯೋ ಏನಾದರೂ ಬೇಕಿತ್ತಪ್ಪ ಅಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನೀವು ಯಾವ ಡಿಸ್ಟಿಕ್ಕಿಂತ ವಿಡಿಯೋ ನೋಡಕತ್ತೀರಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ. ಇದು ನನ್ನೊಂದು ರಿಕ್ವೆಸ್ಟ್ ಅಂತ ಅನ್ಕೊಂಡು ಮಾಡಿರಿ. ನಾ ಫಸ್ಟಿಗೆ ಹೇಳ್ತಿದ್ದೆ, ಬಟ್ ಇಲ್ಲಿವರೆಗೆ ಎಷ್ಟು ಜನ ವಿಡಿಯೋ ನೋಡಕತ್ತಾರಂತ ತಿಳ್ಕೊಳ್ಳೋ ಕಾರಣಕ್ಕಾಗಿ ಮಿಡ್ ಬಂದು ಹೇಳ್ರಿ. ನಾ ಸಾಕಷ್ಟು ಪ್ರಶ್ನೆದ ಅವನು ಕೂಡ ಚರ್ಚೆ ಮಾಡ್ನು. ಇದು ಒಂದು ರಿಕ್ವೆಸ್ಟು, ಎಸ್ ಅಂತ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಡಿಸ್ಟಿಕ್ ರೀ, ಅದು ಯಾವುದೇ ಡಿಸ್ಟಿಕ್ ಇರಲಿ, ಬಾಗಲಕೋಟೆ ಇರಲಿ, ಧಾರವಾಡ ಇರಲಿ, ಬೆಂಗಳೂರು ಇರಲಿ, ಯಾವುದೇ ಇದ್ರೂ ಕೂಡ ಮಾಡಿರಿ. ಇದು ಒಂದು ರಿಕ್ವೆಸ್ಟ್, ತಪ್ಪದೆ ಎಲ್ಲರೂ ಮಾಡ್ತೀರಂತ ಅಂದ್ಕೊಂಡೀನಿ. ನೆಕ್ಸ್ಟ್, ಭಾರತ ಸಂವಿಧಾನ ಸಭೆಯು ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ BR ಅಂಬೇಡ್ಕರ್, ಭೀಮರಾವ್ ಅಂಬೇಡ್ಕರ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಸರ್ವೋಚ್ಚ ನ್ಯಾಯಾಲಯದ ಒಂದು ಪ್ರಮುಖ ಕಾರ್ಯ ಅಲ್ಲ ಅಂತ ಕೇಳಿದ್ದಾರೆ? ಸ್ನೇಹಿತರೆ, ಇದು ಭೂ ದಾಖಲೆ ಮತ್ತು ಕಂದಾಯ ಸಂಗ್ರಹವನ್ನು ನಿರ್ವಹಿಸುತ್ತದೆ. ಇದು ತಪ್ಪಾಗಿರ್ತದ. ನೆಕ್ಸ್ಟ್ ಕೆಳಗಿನ ಆಯ್ಕೆಗಳಲ್ಲಿ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಸರಿಯಾದ ಹರಿವನ್ನು ಪ್ರತಿನಿಧಿಸುವ ಉತ್ತರ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರ ಸೂರ್ಯನ ಬೆಳಕು, ಉತ್ಪಾದಕರು, ಸಸ್ಯಾಹಾರಿಗಳು, ಮಾಂಸಾಹಾರಿಗಳು. ಇದಕ್ಕೆ ಸರಿಯಾದ ಉತ್ತರ 1526ರಲ್ಲಿ ನಡೆದ ಮೊದಲ ಪಾಣಿಪತ್ ಕದನ ಈ ಕೆಳಗಿನ ಘಟನೆಗೆ ನಾಂದಿಯಾಯಿತು. ಸ್ನೇಹಿತರೆ, 1526 ಅಂದ್ರೆ ನಾವಿಲ್ಲಿ ನಮ್ಮ ಸೈಡ್ ಉತ್ತರ ಕರ್ನಾಟಕ ಅಭ್ಯರ್ಥಿಗಳಿಗೆಲ್ಲ ಗೊತ್ತಾಗತ್ತೆ. ಬಟ್ ಆ ಸೈಡ್ ಅಭ್ಯರ್ಥಿಗಳು 1526 ಅಂದ್ರೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. 1526 ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಗಜ ಅಂತರ ಐತಂತ ತಿಳಿತದೆ ನಿಮ್ಗೆ. ಸ್ನೇಹಿತರೆ, ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಪಾಣಿಪತ್ ಕದನಕ್ಕೆ ನಾಂದಿ ಆಗಿದ್ದು ಭಾರತದಲ್ಲಿ ಮೊಘಲರ ಆಳ್ವಿಕೆ ನಾಂದಿ ಆಯ್ತು ರೀ. ನೆಕ್ಸ್ಟ್ ಪ್ರಶ್ನೆ, ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳನ್ನು ಕೊಲ್ಲುವ ಮೂಲಕ ಕುಡಿಯಲು ಸುರಕ್ಷಿತವಾಗಿಸಲು ನೀರಿಗೆ ಯಾವ ದ್ರಾವಣ ಅಂದ್ರೆ ನೀರಿನಾಗ ಏನು ದ್ರಾವಣ ಹಾಕಿದ್ರೆ ಸೂಕ್ಷ್ಮ ಜೀವಿಗಳ ಕೊಲ್ತದ ಅಂತ ಕೇಳಿರ್ತಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಕ್ಲೋರಿನ್. ಎಲ್ಲರೂ ಕೂಡ ಈಗ ಟ್ಯಾಕೆ ನೀರನ್ನು ಯಾರ್ಯಾರು ಕುಡಿತಿರ್ತೀನೋ ಡೋಣಿ ಅಂತ ಬರೋ ನೀರು ಅಲ್ಲೆಲ್ಲ ಕ್ಲೋರಿನ್ ಪುಡಿ ಹಾಕಿ ಇರ್ತಾರೆ. ಧಾರವಾಡದವ್ರೊಳಗೆ ಭಾಳ ಅನುಭವ ಹಾಕಿರ್ತದೆ ರೀ. ರಾತ್ರಿ ನೀರೇನು ಬಂದಿರ್ತಲ್ಲ ಅವ ತುಂಬ್ಕೊಂಡಾಗ ಗೊತ್ತಾಗುತ್ತೆ ಎಷ್ಟು ಕ್ಲೋರಿನ್ ಐತೆ. ಅದನ್ನೊಂದು 2-3 ದಿವಸ ಹಂಗೆ ಬಿಟ್ಟು ಕುಡ್ದಂದ್ರೆ ಗೊತ್ತಾಗುತ್ತೆ ಕ್ಲೋರಿನ್ ಎಲ್ಲ ಹೋಗಿರ್ತದೆ. ಜಸ್ಟ್ ಸ್ಮೆಲ್ ಇರಲ್ಲ, ಬಟ್ ಇರ್ತದೆ. ಬಟ್ ತಳದಲ್ಲಿ ಹೋಗಿ ಕೂತಿರ್ತದೆ ರೀ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವ ರಾಜ್ಯದಲ್ಲಿ ರನ್ ಎಂದು ಕರೆಯಲ್ಪಡುವ ಉಪ್ಪು ಜೌಗು ಪ್ರದೇಶವಿದೆ ಅಂತ ಕೇಳಿರ್ತಾರೆ? ಸರಿಯಾದ ಉತ್ತರ ಗುಜರಾತ್. ನೆಕ್ಸ್ಟ್, ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದಾದ ಕಥಕಳಿ ಉಗಮ ಭಾರತ ಈ ಕೆಳಗಿನ ಯಾವ ರಾಜ್ಯದಲ್ಲಿ? ಕೇರಳದಲ್ಲಿ. ಆಲ್ರೆಡಿ ಪ್ರಶ್ನೆ ಬಂದೈತಿ. ಸ್ವಲ್ಪ ಸ್ಟ್ಯಾಟಿಕ್ GK ಕೂಡ ನೋಡ್ಕೊರಿ. ಸ್ಟ್ಯಾಟಿಕ್ GKಯಲ್ಲಿ ಅಂದ್ರೆ ಕಡಿಮೆ ಅಂದರೂ 4-5 ಕ್ವಶನ್, ಕೆಲವೊಂದು ಸಾರಿ 8 ಪ್ರಶ್ನೆಗಳು ಕೂಡ ಬರುವ ಸಾಧ್ಯತೆ ಇರ್ತದೆ. ಡಿಪೆಂಡ್ಸ್ ಅಪಾನ್ ನಿಮ್ಮ ಶಿಫ್ಟ್ ಮೇಲೆ ಇರ್ತದೆ. ಅದಕ್ಕಾಗಿ ಸ್ಟ್ಯಾಟಿಕ್ GKನ ಸರಿಯಾಗಿ ನೋಡ್ಕೊರಿ. ನಮ್ಮ ನೋಟ್ಸ್ ತೊಗೊಂಡವ್ರಿಗೆ ಸ್ಟ್ಯಾಟಿಕ್ GK ಕೂಡ ಕೊಡ್ತೀವಿ ರೀ. ನೆಕ್ಸ್ಟ್, ದಾದಾಬಾಯಿ ನವರೋಜಿ ಅವರು ಈ ಕೆಳಗಿನ ಯಾವ ಪುಸ್ತಕವನ್ನು ಬರೆದಿದ್ದಾರೆ? ಇಲ್ಲಿ ಸರಿಯಾದ ಉತ್ತರ ಪೋವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಬರೆದಿದ್ದಾರೆ. ಅದರ ಜೊತೆಗೆ ಇವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಕೂಡ ಬರೆದಾರೆ ಈ ಪುಸ್ತಕ. ನಾನು ವಾಸಿಸುವ ಪ್ರದೇಶದಲ್ಲಿ ಸ್ಥಾಪಿಸಲಾದ ಕಾರ್ಖಾನೆಯು ಭಾರೀ ಅರಣ್ಯನಾಶಕ್ಕೆ ಕಾರಣವಾಗುತ್ತದೆ. ಮುಂದಿನ ದಿನಗಳಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ನಾವು ನಿರೀಕ್ಷಿಸಬಹುದು ಅಂತ ಕೇಳಿರ್ತಾರೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂತರ್ಜಲ ಕಡಿಮೆಯಾಗುವುದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, 2001ನೇ ಇಸ್ವಿಯಲ್ಲಿ ಪರಿಚಿತವಾದ ಯಾವ ಕಾರ್ಯಕ್ರಮವು ಗ್ರಾಮೀಣ ಪ್ರದೇಶಗಳ ಮನೆಗಳು, ಕುಡಿಯುವ ನೀರು, ಪ್ರಾಥಮಿಕ ಶಿಕ್ಷಣ, ಮೂಲಭೂತ ಆರೋಗ್ಯ ಸೇವೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಪ್ರಧಾನಮಂತ್ರಿ ಗ್ರಾಮೋದ್ಯೋಗ ಯೋಜನೆ. ಸರಿಯಾದ ಉತ್ತರ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವ ನೃತ್ಯ ಪ್ರಕಾರವು ಮುಖ್ಯವಾಗಿ ಒಡಿಶಾ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ಮುಂತಾದ ಪೂರ್ವ ಭಾರತದ ರಾಜ್ಯಗಳಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಚೌರಿ.
ನೆಕ್ಸ್ಟ್ 2011ರ ಜನಗಣತಿಯ ಪ್ರಕಾರ ಭಾರತದ ಯಾವ ರಾಜ್ಯವು ಅತ್ಯಂತ ಹೆಚ್ಚು ಲಿಂಗಾನುಪಾತ ಹೊಂದಿದೆ? ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆ ಭಾಗದಲ್ಲಿ ಹೊಸ ವರ್ಷದ ಆರಂಭದ ಗುರಿತಾಗಿ ಲೋಸರ್ ಅನ್ನು ಆಚರಿಸಲಾಗ್ತದೆ? ಸರಿಯಾದ ಉತ್ತರ ಲಡಾಖ್. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವ ವರ್ಷದಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬ ಚಳವಳಿ ಪ್ರಾರಂಭವಾಯಿತು? 1942ರಲ್ಲಿ ಚಲೋ ಆಯ್ತು ರೀ. ಸುಣ್ಣದ ಕಲ್ಲು ಯಾವುದರಿಂದ ಕೂಡಿದೆ ಅಂತ ಕೇಳಿದಾರ? ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್. ನೆಕ್ಸ್ಟ್ ಪದ್ಮ ಸುಬ್ರಹ್ಮಣ್ಯಂ ಅವರು ಯಾವ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಭರತನಾಟ್ಯ. ನೆಕ್ಸ್ಟ್ ಪ್ರಶ್ನೆ, ಮೋಡಿ ಮಾಡವಳ ನೃತ್ಯ ಎಂದು ಅರ್ಥ ನೀಡುವ ಡ್ಯಾಶ್ ಎಂಬುದು ಭಾರತೀಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಅತ್ಯಂತ ಆಕರ್ಷಕವಾದ ಭಾವ ಅಭಿನಯಗಳಿರುವ ನೃತ್ಯ ಪ್ರದರ್ಶನಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಸರಿಯಾದ ಉತ್ತರ ಮೋಹಿನಿ ನಾಟ್ಯಂ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ಆಸ್ತಿಯ ಹಕ್ಕನ್ನು ಭಾರತೀಯ ಸಂವಿಧಾನದ ಭಾಗ 3ರಿಂದ ತೆಗೆದುಹಾಕಲಾಯಿತು ಅಂತ ಕೇಳಿದ್ದಾರೆ? ಸ್ನೇಹಿತರೆ, 44ನೇ ತಿದ್ದುಪಡಿಯಿಂದ. ನೆಕ್ಸ್ಟ್ ಪ್ರಶ್ನೆ, ಒಂದು ದೇವಾಲಯದಲ್ಲಿ ಮುಖ್ಯ ದೇವರನ್ನು ಪ್ರತಿಷ್ಠಾಪಿಸಲಾದ ಭಾಗವನ್ನು ಡ್ಯಾಶ್ ಎಂದು ಕರೀತಾರೆ? ಇದು ಎಂಥ ಪ್ರಶ್ನೆ ನೋಡ್ರಿ, ಇಂಥದ್ದೆಲ್ಲ ಕೇಳ್ತಾರೆ. ಗರ್ಭಗುಡಿ ರೀ. ಸರಿಯಾದ ಉತ್ತರ ಗರ್ಭಗುಡಿ. ನೆಕ್ಸ್ಟ್ ಪ್ರಶ್ನೆ, 42ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯು ಮೂಲಕ ಮೂಲಭೂತ ಕರ್ತವ್ಯಗಳ ಕುರಿತಾದ ಈ ಕೆಳಗಿನ ಯಾವ ಅನುಚ್ಛೇದವನ್ನು ಭಾರತೀಯ ಸಂವಿಧಾನದಲ್ಲಿ ಸೇರಿಸಲಾಯಿತು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ 51A ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ಮುಖ್ಯವಾಗಿ ಮಹಾರಾಷ್ಟ್ರದವರು ಡ್ಯಾಶ್ ಅನ್ನು ಹೊಸ ವರ್ಷದ ದಿನವಾಗಿ ಆಚರಿಸುತ್ತಾರೆ? ಗುಡಿ ಪಾಡ್ವಾ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸಂವಿಧಾನದ ಅನುಚ್ಛೇದ 51A ಪ್ರಕಾರ ಭಾರತದ ಸಾರ್ವಭೌಮತ್ವ, ಏಕತೆ ಮತ್ತು ಡ್ಯಾಶ್ ಅನ್ನು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು, ನಮ್ಮ ದೇಶವನ್ನು ರಕ್ಷಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಆಗಿದೆ. ಸರಿಯಾದ ಉತ್ತರ ಸಮಗ್ರತೆ ಇಲ್ಲಿ ಬರಬೇಕ್ರಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವ ಸೂಕ್ಷ್ಮಾಣುಜೀವಿಗಳು ಬ್ರೆಡ್ ಮತ್ತು ಆಲ್ಕೋಹಾಲ್ ಉದ್ಯಮದಲ್ಲಿ ಬಳಸಲಾಗ್ತದೆ? ಇಷ್ಟನ್ನು ಬಳಸ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಾರ್ನ್ಬಿಲ್ ಹಬ್ಬವನ್ನು ಪ್ರತಿ ವರ್ಷ ಆಯೋಜಿಸಲಾಗ್ತದೆ? ನಾಗಾಲ್ಯಾಂಡ್. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಅನುಚ್ಛೇದ ಅಡಿಯಲ್ಲಿ ಸಮಾನತೆಯ ಹಕ್ಕು ಉಲ್ಲೇಖಿಸಲಾಗಿದೆ? 14ರಿಂದ 18. ನೆಕ್ಸ್ಟ್ ಪ್ರಶ್ನೆ, ದೇಶ ಮತ್ತು ಅದರ ನಾಗರಿಕರನ್ನು ಸರ್ವ ರೀತಿಯಲ್ಲೂ ಸ್ವತಂತ್ರ ಮತ್ತು ಸ್ವಾವಲಂಬಿಯಾಗಿ ಮಾಡಲು ಭಾರತದ ಸರ್ಕಾರವು 2020ರಲ್ಲಿ ಡ್ಯಾಶನ್ನು ಪ್ರಾರಂಭಿಸಲಾಗಿದೆ ಅಂತ ಕೇಳ್ತಾರೆ? ಸ್ನೇಹಿತರೆ, ಸರಿಯಾದ ಉತ್ತರ ಆತ್ಮನಿರ್ಭರ ಭಾರತದ ಅಭಿಯಾನ ಆಗಿರ್ತದ. ಸ್ನೇಹಿತರೆ, ಇದುವರೆಗೆ ನಾವು 50ಕ್ಕೂ ಹೆಚ್ಚಿನ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಬೇಕಾದ್ರೆ ಎಷ್ಟು ಅಭ್ಯರ್ಥಿಗಳು ಬರ್ಕೊಂಡಿರಿ ಅಲ್ಲೇ ಗೊತ್ತಾಗ್ತದೆ ನಿಮ್ಮ ಲೆಕ್ಕ. ಒಂದಿಷ್ಟು ಪ್ರಶ್ನೆಗಳಿಗೆ ಪ್ರಶ್ನೆ ನಂಬರ್ ಇಲ್ಲರಿ, ಅದಕ್ಕಾಗಿ 50+ ಪ್ರಶ್ನೆ ಅಂತರೂ ಆಗ್ಯಾವ್ರಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದು ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಮಾಡಿ. ಸ್ನೇಹಿತರೆ, ನಿಮಗೇನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅದೇ ರೀತಿ MTS ಮತ್ತು CHSL ಮತ್ತು ಅದೇ ರೀತಿ SSC GDಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ MTS ನೋಟ್ಸ್ ಕೇವಲ 100 ರೂಪಾಯಿದಲ್ಲಿ ನಿಮಗೆ ಸಿಗ್ತಾವ್ರಿ. GK, ಮೆಥಮೆಟಿಕ್ಸು, ರೀಸನಿಂಗು ಮತ್ತು ಇಂಗ್ಲೀಷ್ ಗ್ರಾಮರು, ಓಲ್ಡ್ ಕ್ವಶನ್ ಪೇಪರು, ಕರೆಂಟ್ ಅಫೇರ್ಸು, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕಳಿಸ್ತೀವಿ. ಮತ್ತು ಅದೇ ರೀತಿ ನಿಮಗೆ 7 to 10th ಶಾರ್ಟ್ ನೋಟ್ಸು, ಸೈನ್ಸ್ ನೋಟ್ಸ್ ಕೂಡ ಕಳಿಸ್ಲಾಗ್ತದೆ. ಇದಕ್ಕಿಂತ ಕಡಿಮೆ ಎಲ್ಲಿಯಾದರೂ ನೋಟ್ಸ್ ಸಿಕ್ಕರೆ ಅಲ್ಲೇ ತೊಗೋರಿ. ಎಲ್ಲಿ ಸಿಕ್ಕಿಲ್ಲಪ್ಪ ಅಂದರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ನೇಹಿತರನ್ನ ಆಲ್ರೆಡಿ ಹೇಳಿದೆ, ವಿಡಿಯೋ ನೋಡಕತ್ತವರು ಯಾರ್ಯಾರೆಲ್ಲ ಯಾವ ಡಿಸ್ಟಿಕ್ದವ್ರು ಮತ್ತು ಅದೇ ರೀತಿ ಇದೇ ರೀತಿ ಕಂಟಿನ್ಯೂ ವಿಡಿಯೋ ಬೇಕಾಗಿತ್ತಪ್ಪ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಡಿಸ್ಟಿಕ್ಕನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.